ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಬೆಳಿಗ್ಗಿನ ತಿಂಡಿಗೆ ಈಗಷ್ಟೇ ರೆಡಿ ಮಾಡ್ತಾ ಇದ್ದೇನೆ. ನಾನು ಇವತ್ತು ಬೆಳಿಗ್ಗೆ ಹೇಳುವಾಗ ತುಂಬಾ ಲೇಟ್ ಆಯಿತು. 7-7:30 ಆಗ್ತಾ ಬಂದಿತ್ತು. ಏನಂದರೆ ನನಗೆ ಸ್ವಲ್ಪ ಬೆನ್ನು ನೋವಿದೆ, ಜಾಸ್ತಿನೇ ಆಗ್ತಾ ಇದೆ ಬೆನ್ನು ನೋವು. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗಿನ ತಿಂಡಿ ಇವತ್ತು ನಾನು ಗೆಣಸು ಇದೆ, ಅದನ್ನೇನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಈಸಿಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡ್ತಾ ಇದ್ದೇನೆ. ಹಾಗೆ ಮನುಷ್ಯ ಇವತ್ತು ಬೆಳಿಗ್ಗೆನೆ ಜ್ಯೂಸ್ ಕುಡ್ಕೊಂಡು ಹೋದ್ಲು. ಊಟ ಯಾವಾಗಲೂ ಮಾಡ್ತಾಯಿದ್ಲು, ಬಟ್ ಇವತ್ತು ಏನೂ ಮಾಡಲಿಲ್ಲ. ಇವತ್ತು ಜ್ಯೂಸ್ ಕುಡ್ಕೊಂಡು ಹೋದ್ಲು. ಅವಳೇ ಅನ್ನ ಇಟ್ಟಿದ್ಲು, ಸೊ ಅವಳು ಮಧ್ಯಾಹ್ನಕ್ಕೆ ಅನ್ನನ ಇಟ್ಕೊಂಡು ಹೋದ್ಲು. ಹಾಗೆ ಜ್ಯೂಸ್ ಏನು ಮಾಡಿದ್ಲು ನೋಡಿ, ಸಮ ಮೀನಿದೆ ನೋಡಿ, ಅದರ ಜ್ಯೂಸ್ ಮಾಡಿದ್ಲು. ಅದರ ಬೀಜನ ಇಲ್ಲಿ ತೆಗೆದಿಟ್ಟಿದ್ದಾಳೆ. ಏನಂದರೆ ಅದನ್ನ ಎಲ್ಲಿಯಾದರೂ ಹಾಕು, ಆಗ ಸ್ವಲ್ಪ ಅದು ಮೊಳಕೆ ಒಡೆದು ಬರ್ಬೋದು ಅಂತ ಹೇಳಿದ್ಲು. ಸೊ ಇಲ್ಲಿ ಇಟ್ಟಿದ್ದಾಳೆ. ಇನ್ನೂ ಕೂಡ ವಾಯ್ಸ್ ಕರೆಕ್ಟ್ ಆಗಲೇ ಇಲ್ಲ. ಯಾಕೆ ವಾಯ್ಸ್ ಆಗಾಗ ಹೋಗ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗೆ ಇನ್ನು ಟೀ ಒಂದು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ಈರುಳ್ಳಿನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಒಂದು ಸ್ವಲ್ಪ ತೊಳಿಬೇಕು ನೋಡಿ. ಈ ಬ್ಲ್ಯಾಕ್ ಇದೆ ನೋಡಿ ಇಲ್ಲೆಲ್ಲ. ಒಂದು ನಿಮಿಷ. ಇದನ್ನೊಂದು ಕಟ್ ಮಾಡಿಕೊಂಡು ತಿಂಡಿ ಒಂದು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ಯಾಕೆ ತುಂಬಾ ಸುಸ್ತಾಗ್ತಾ ಇದೆ. ಇವರು ಹೇಳಿದರು, ನೀನು ಏನು ಕೆಲಸ ಮಾಡೋದು ಬೇಡ, ಒಂದು ಸುಮ್ಮನೆ ಕೂತ್ಕೋ, ಸ್ವಲ್ಪ ನಿನಗೆ ರೆಸ್ಟ್ ತಗೋ, ನೀನು ರೆಸ್ಟ್ ಕಡಿಮೆ ಆಯಿತು ನಿಂದು ಅಂತ ಹೇಳಿದರು. ಸೊ ಹಾಗೆ ಇವತ್ತು ಏನು ಮಾಡೋದಿಲ್ಲ ಅಂತ ಆಗಲೇ ಅಂದ್ಕೊಂಡೆ. ಏನೂ ಮಾಡೋದಿಲ್ಲ, ಹಾಗೆ ಕೂತ್ಕೊಂಡಿರ್ತೇನೆ ಅಂತ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ನನಗೂ ಗೊತ್ತಿಲ್ಲ. ಬೆಳಿಗ್ಗೆನೇ ಮಂಗ ಬಂದಿದೆ, ಸೌಂಡ್ ಮಾಡ್ತಾ ಇದೆ, ಸ್ವಲ್ಪ ಕಿರಿಕಿರಿ ಮಾಡ್ತದೆ. ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೇಳ್ಬೋದು ಅಷ್ಟೇ. ಇವತ್ತು ಬಂದಿದೆ, ತುಂಬ ಒಂದು 3-4 ದಿನಗಳಿಂದ ಬರಲಿಲ್ಲ, ಬಟ್ ಇವತ್ತಿದೆ. ನೋಡೋಣ, ಏನಾದರೂ ಉಪದ್ರ ಮಾಡಿದ್ರೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಇವತ್ತು ನನಗೆ ಅಷ್ಟೊಂದು ಆ ಕಡೆ ಈ ಕಡೆ ಹೋಗ್ಕೊಂಡು ಕೆಲಸ ಮಾಡೋ ರೀತಿ ಕಾಣಿಸ್ತಾ ಇಲ್ಲ. ತುಂಬ ಬೆನ್ನು ನೋವಿದೆ, ತುಂಬ ಬೆನ್ನು ನೋವಿದೆ. ನೋಡೋಣ ಏನು ಮಾಡೋದು ಅಂತ. ಆದರೆ ಏನೂ ಕೂಡಲಿಲ್ಲ ಅಂದರೆ ಮದ್ದಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಕಾಯಿಮೆಣಸು ನಿನ್ನೆ ಕೂಡ ನಮ್ಮ ಕಡೆ ಮಳೆ ಬಂದಿದೆ. ನಿಮ್ಮ ಕಡೆ ಹೇಗಿದೆ? ಮಳೆ ಬಂತೋ ಬರಲಿಲ್ವೋ ಹೇಳಿ. ನಮ್ಮ ಕಡೆ ಮಳೆ ಬಂದಿದೆ, ನಿನ್ನೆ ರಾತ್ರಿ ಕೂಡ ಬಂದಿದೆ. ನಿನ್ನೆ ಮಾತ್ರ ನಾನು ಬೇಗ ಒಂದು 8:30-9 ಗಂಟೆಯಷ್ಟೊತ್ತಿಗೆ ಮಲಗಿದ್ದೆ. ನನಗೆ ತುಂಬಾ ಬೆನ್ನು ನೋವಿತ್ತು ನಿನ್ನೆ ರಾತ್ರಿ ಕೂಡ. ಇವತ್ತು ಕೂಡ ಇದೆ, ಇವತ್ತು ಸ್ವಲ್ಪ ಕಡಿಮೆ ಇದೆ. ರೆಸ್ಟ್ ಮಾಡಿರೋದ್ರಿಂದ ರಾತ್ರಿ ಇಡೀ ಅಂತ ನನಗೆ ಅನಿಸ್ತಾ ಇದೆ. ರಾತ್ರಿ ಪೂರ್ತಿ ನನಗೆ ನಿದ್ದೆ ಅಂತೂ ಖಂಡಿತವಾಗ್ಲೂ ಬರಲಿಲ್ಲ. ನೋಡಿ, ಮೊನ್ನೆ ಇಟ್ಟಂತಹ ಮೆಹಂದಿ ಇಟ್ಟದೇನೂ ಚೆನ್ನಾಗಲಿಲ್ಲ, ಆದರೆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಅಂತೂ ಸಖತ್ತಾಗಿ ಬಂದಿದೆ, ನ್ಯಾಚುರಲಿ ಕಲರ್ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು ಈ ರೀತಿ ಕಲರ್ ಬಂದಿರೋದು. ಓಕೆ, ನಾನು ನಿಮಗೆ ತಿಂಡಿ ಮಾಡ್ತೇನೆ, ಆಮೇಲೆ ಸಿಗ್ತೇನೆ. ಓಕೆ, ನೋಡಿ, ಚೇರಿಂದ ಈಗಷ್ಟೇ ಬಿದ್ದೆ. ಜಾಸ್ತಿ ಏನು ನನಗೆ ತಾಗಲಿಲ್ಲ ಅಂದರೆ ಚೇರ್ ಕಟ್ಟಾಯಿತು ಅಷ್ಟೇ. ನಾನು ಸೇಫ್ ಆಗಿದ್ದೆ, ಅದೊಂದು ಪುಣ್ಯ ನಂದು. ಏನು ತಾಗಲಿಲ್ಲ ನನಗೆ. ನೋಡಿ, ಬೆಳಿಗ್ಗೆ ಸೂರ್ಯದೇವರು ಬಂದುಬಿಟ್ರು. ನೋಡಿ, ನಿನ್ನೆ ಮಳೆ ಬಂದು ಈ ರೀತಿಯಾಗಿದೆ. ಇವರಿಬ್ಬರು ಇಲ್ಲಿ ಕುತ್ಕೊಂಡಿದ್ದಾರೆ, ಉಪದ್ರ ಮಾಡ್ತಾರೆ, ಬೇಕಾದಷ್ಟು ನನಗೆ ಉಪದ್ರ ಮಾಡ್ತಾರೆ. ಈ ಲಕ್ ಪೋ ಹಂಚಿ ಬೋ ಪೆಟ್ಟುಕೊರ್ಪೇನು. ಮಂಗ ಇತ್ತು ಈಗ ಆಗಲೇ.
ಇಲ್ಲ ಕಾಣಿಸ್ತಾ ಇಲ್ಲ, ಹೋಯ್ತು ಅಂತ ಅನ್ಸುತ್ತೆ. ಇದೆ. ಅಲ್ಲಿ ಇದೆ. ಇನ್ನು ಕೂಡ ಅದರದ್ದು ತಿಂದು ಮುಗ್ದಿಲ್ಲ. ಅಲ್ಲಿದೆ. ಇವತ್ತು ಹಿಂದಿನ ಬಾಗಿಲನ್ನು ಓಪನ್ ಮಾಡಲಿಲ್ಲ ನಾನು. ಇದೆ ನೋಡಿ, ಅಲ್ಲಿದೆ. ನೋಡಿ ಇಲ್ಲಿದೆ, ಮರ ಅಲ್ಲಾಡ್ತಾ ಇದೆ. ಕೆಲವೊಮ್ಮೆ ತುಂಬ ಉಪದ್ರ ಮಾಡ್ತದೆ, ತುಂಬ ಅಂದರೆ ತುಂಬ ಉಪದ್ರ ಮಾಡುತ್ತೆ. ಬಟ್ ಇತ್ತೀಚಿನ ಒಂದು 3-4-5 ದಿನಗಳಿಂದ, ಒಂದು 5-6 ದಿನಗಳಿಂದ, ಜಾಸ್ತಿ ಹೇಳೋದಾದರೆ 5-6 ದಿನಗಳಿಂದ ನನಗೊಂದು ಸ್ವಲ್ಪ ಅದು ಉಪದ್ರ ಮಾಡಲಿಲ್ಲ. ನೋಡೋಣ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡಬೇಕಾದ್ರೆ ಬೇಜಾರಾಗತ್ತೆ. ಯಾಕೆ ಗೊತ್ತಾ, ಇಷ್ಟಿಷ್ಟೇ ಸಣ್ಣ ಸಿಯಾಳವನ್ನೆಲ್ಲ ತೆಗೆದು ಕೆಳಗಾಕಿಬಿಡ್ತದೆ. ಪೇರಳೆ ಆಗಿರ್ಬೋದು, ಅನಾನಸ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಹಾಗೆ ಇಲ್ಲಿ ರಾಮಫಲ ಇದೆ ಅದು ಆಗಿರ್ಬೋದು, ಎಲ್ಲವನ್ನು ತೆಗೆದು ತಿಂದರೆ ಪರವಾಗಿಲ್ಲ. ಅದು 1-2 ತಿಂದರೂ ಪರವಾಗಿಲ್ಲ, ಅಥವಾ 5-6 ತಿಂದರೂ ಪರವಾಗಿಲ್ಲ. ಬಟ್ ಎಲ್ಲವನ್ನು ತೆಗೆದು ಕೆಳಗೆ ಹಾಕ್ತದೆ. ತಿನ್ನೋದಕ್ಕಂತೂ ಹೋಗೋದಿಲ್ಲ, ಅದನ್ನೆಲ್ಲ ಕೆಳಗೆ ಹಾಕಿಬಿಡ್ತದೆ. ಬಾಳೆಹಣ್ಣಂತೂ ಯಾವುದು ಸಿಗೋದೇ ಇಲ್ಲ, ಯಾಕಂದರೆ ಎಲ್ಲವನ್ನು ತಿಂದು ಹಾಕ್ತದೆ. ಇಲ್ಲೊಂದು ಗೊನೆ ಇದೆ, ಅದಕ್ಕೆ ಇವ್ರು ಹೇಳಿದ್ರು ಅದಕ್ಕೆ ಏನಾದರೂ ಸೇಫ್ ಮಾಡಿ ಇಡೋಣ ಅದನ್ನು ಅಂತ. ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ. ತಿಂಡಿನ ಗ್ಯಾಸಲ್ಲಿಟ್ಟು ಬಂದೆ, ಜಸ್ಟ್ ಹಾಗೆ ಹೋಗೋಣ ಅಂತೇಳಿ. ಮಳೆ ಬಂದರೆ ತುಂಬ ಗಲೀಜಾಗ್ತದೆ ಇಲ್ಲಿ. ನೋಡೋಣ, ಇಲ್ಲೊಂದು ಬಾಳೆಗೊನೆ ಇದೆಯೋ ಅಥವಾ ಇಲ್ವೋ ಅಂತ ನಾನು ನೋಡಲಿಲ್ಲ. ಸೊ ಮನೆ ಗೃಹಪ್ರವೇಶ ಆದ ನಂತರ ಆ ಕಡೆ ಈ ಕಡೆ ಬರೋದೇ ಕಡಿಮೆ ಮಾಡಿದ್ದಾನೆ, ಈಚೆ ಬರೋದನ್ನೇ ಕಡಿಮೆ ಮಾಡಿದ್ದಾನೆ. ಬರೋದು ಕಡಿಮೆ ಮಾಡಿದ್ದಾನೆ ಅಂತ ಹೇಳಿದರೆ ಮನೆ ಕೆಲಸನೇ ಮುಗೀತಾ ಇಲ್ಲ. ಮುಗಿದು ಇಲ್ಲಿಗೆ ಬರೋದಕ್ಕಷ್ಟು ಪುರ್ಸೊತ್ತಿಲ್ಲ. ಗೊನೆ ಇದೆ, ಸದ್ಯಕ್ಕೆ ಏನೂ ತಿಂದಿಲ್ಲ. ಸ್ವಲ್ಪ ದೊಡ್ಡ ಗೊನೆ, ಒಳ್ಳೆಯದಿದೆ. ಬಾಳೆಹಣ್ಣು ಕೂಡ ಒಳ್ಳೆಯದಿದೆ, ಪುಣ್ಯಕ್ಕೆ ಏನೂ ಆಗಿಲ್ಲ. ವೆಹಿಕಲ್ ಹೋಗ್ತಾ ಇದೆ, ಸೌಂಡ್ ಕೇಳ್ತಾ ಇದೆ. ಅಲ್ಲೊಂದು ಬಾಳೆ ಗಿಡ ಆಗಿದೆ, ಅದು ಅದರಷ್ಟಕ್ಕೆ ಆಗಿರುವಂಥದ್ದು. ಮುಂಚೆ ಇತ್ತು ಅಲ್ಲಿ ಬಾಳೆ ಗಿಡ, ಅದನ್ನೆಲ್ಲ ಮೊನ್ನೆ JCB ಅಲ್ಲಿ ಎಲ್ಲ ಕ್ಲೀನ್ ಮಾಡಿದ್ವಿ. ಬಟ್ ಅದೊಂದು ಏನು ಮತ್ತೆ ಬಂದಿದೆ. ಗಿಡ ನೋಡಿ ಎಲ್ಲ ಸತ್ತು ಹೋಗಿದೆ ಗಿಡ. ಈ ಕಡೆಯಿಂದ ತೆಗೆದು ಆ ಕಡೆ ನೆಡಬೇಕು ಅಂತ ಅಂದ್ಕೊಂಡಿದ್ದಾನೆ. ನೆಟ್ಟರೆ ಸ್ವಲ್ಪ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಅಯ್ಯೋ, ಮಂಗ ಇಷ್ಟಿಷ್ಟೇ ಸಣ್ಣ ಸಿಯಾಳ ಹಣ್ಣೇನಿದೆ ನೋಡಿ, ತಕ್ಕೊಂಡು ಹೋಗ್ತಾ ಇದೆ. ಅದು 1-2 ಆದರೆ ಪರವಾಗಿರಲಿಲ್ಲ. ಮಂಗ ಕೂಡ ಜಾಸ್ತಿ ಇದೆ, ಹಾಗೆ ಜಾಸ್ತಿನೇ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಏನೂ ಮಾಡೋದಕ್ಕಾಗ್ತಾ ಇಲ್ಲ. ತುಂಬ 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 ಕಿರಿಕಿರಿ ಮಾಡ್ತಾ ಇದೆ ಮಂಗ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೇನೆ. ಓಕೆ, ತಿಂದಿನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಟೀ ಇಡೋಣ ಅಂತ ಅಂದ್ಕೊಂಡೆ. ನೋಡಿ, ಟೀಗೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಒಂದಷ್ಟು ಬಟ್ಟೆಗಳು ನನಗೆ ವಾಶ್ ಮಾಡಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಕೂಡ ಇದೆ, ಹಾಗೆ ಇಲ್ಲಿ ಕೂಡ ಇದೆ ನೋಡಿ, ಒಂದಷ್ಟು ಬಟ್ಟೆಗಳಿದೆ. ಇದು ತಲೆದಿಂಬು, ಹಾಗೆ
ಒಂದು ಬ್ಯಾಗ್ ಒಂದು ಹೊರಗಡೆ ಬಂದು ಬಿದ್ದಿದೆ, ಯಾಕೆ ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕು. ಹಾಗೆ ಇಲ್ಲಿ ಕೂಡ ನೋಡಿ, ಇಲ್ಲಿ ಕೂಡ ಬಟ್ಟೆ ಒಂದಷ್ಟು ಇದೆ. ಇನ್ನೂ ಇದನ್ನು ಎಲ್ಲವನ್ನು ನಾನು ಮತ್ತೆ ಫೋಲ್ಡ್ ಮಾಡಿ ಇಡಬೇಕು. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೇನೆ. ಸ್ವಲ್ಪ ಒಗ್ದಾದ ನಂತರ ಯಾನಿತ್ತೆ ಪಾಡು ಜಿತ್ತೆ ಮನ್ಪೂಜೆಯಾನೆ ನಿಕ್ ದಾನೆ ಹೊರ ಪಂಡ ಅರ್ಥ ಪೂಜಿ ಕೆಬಿಗೇನು ಜನಿಕ್ ಎದಿನೇಕ ಬುಳಿಪುಣಿ ಬರ್ಚಿ ಬಲ ಇಪ್ಪಿದೆ. ಹಾಗೆ ನಿನ್ನೆ ಬರುವಾಗ ಇವರು ಒಂದು ಪೈಪ್ ಇಟ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ಗಿಡಗಳಿಗೆ ಸ್ವಲ್ಪ ನೀರು ಬಿಡುವ ಅಂತ ಇಲ್ಲಿ ಮೇಲಿನ ಗಿಡಗಳಿಗೆ. ಏನು ಬಿಸಿಲಿದೆ, ತುಂಬ ಬಿಸಿಲಿದೆ. ರಾತ್ರಿ ಮಳೆ ಬರ್ತದೆ, ನಿನ್ನೆ ಕೂಡ ಮಳೆ ಬಂದಿದೆ ರಾತ್ರಿ, ನನಗೆ ಗೊತ್ತಿಲ್ಲ ಮಳೆ ಬಂದಿದೆ ಅಂತ ಇವರು ಹೇಳಿದರು. ಆಮೇಲೆ ನೋಡಬೇಕಾದ್ರೆ ಇಲ್ಲಿ ಕೂಡ ಹೊರಗಡೆ ಕಾಣಿಸ್ತಾ ಇದೆ, ನೀರೆಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನಿಂತಿದೆ. ನಿನ್ನೆ ಕೂಡ ಮಳೆ ಇತ್ತು. ಇದು ಯಾವ ಟೈಪಿನ ಮಳೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ, ಇನ್ನು ಯಾವಾಗ ಮಳೆ ಕಡಿಮೆ ಆಗ್ತದೋ ಗೊತ್ತಿಲ್ಲ. ಇದು ನೀವು ಮೊನ್ನೆಯಿಂದ ನೋಡ್ತಾ ಇದ್ದೀರಾ, ಇದು ಇಲ್ಲೇ ಇದೆ, ಇನ್ನೂ ಕೂಡ ಕ್ಲಿಯರ್ ಮಾಡಲಿಲ್ಲ. ಇವತ್ತು ಮಾಡೋದಿಲ್ಲ, ಇನ್ನೊಂದು 2 ದಿನ ಬಿಟ್ಟು ಮಾಡ್ತೇನೆ. ಯಾವ ಕೆಲಸ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು, ಬೆನ್ನು ತುಂಬ ನೋಯ್ತಾ ಇದೆ. ಸೊ ಯಾವ ಕೆಲಸ ಕೂಡ ಮಾಡೋದಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಇವತ್ತು ಬೆಳಿಗ್ಗಿನ ತಿಂಡಿ ಕೂಡ ಅಷ್ಟೇ, ನೀವು ಆಗಲೇ ನೋಡಿದ್ರಿ, ಸಿಂಪಲಾಗಿ ಒಂದು ಮಾಡಿದೆ. ಈಗ ಮಧ್ಯಾಹ್ನ ಕೂಡ ಅಷ್ಟೇ, ಮೀನಿದೆ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಆಮೇಲೆ ಸಿಗ್ತೇನೆ ನಾನು ನಿಮಗೇನು. ಮನುಷ್ಯ ಬದಲು ನೋಡಿ, ಬಿಸಿಲೇಗಿತ್ತು, ರಿಕ್ಷಾದಕ್ಕಿತ್ತ ಚಾನ್ಸ್. ಮನುಷ್ಯ ಬರಬೇಕಾದ್ರೆ ಎಂತ ಅಂದ್ಲು, ಕೆರೆಟ್. ಹಾಗೆ ಪನ್ನೀರ್ ಕೂಡ ಇಟ್ಕೊಂಡು ಬಂದಿದ್ದಾಳೆ. ಈಗ ಪನ್ನೀರ್ ಮಾಡಿ ಊಟ ಮಾಡೋದೇ. ಸೊ ಇಲ್ಲಿ ಅನ್ನ ರೆಡಿಯಾಗಿದೆ, ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಬೆಕ್ಕನ್ನು ಸ್ನಾನ ಮಾಡಿಸ್ತಾ ಇದ್ದಾಳೆ. ಬೆಕ್ಕು ಸ್ಮೆಲ್ ಬರ್ತಾ ಇದೆಯಂತೆ ಅವಳಿಗೆ. ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ತನಕ, ಬೆಕ್ಕನ್ನು ಸ್ನಾನ ಮಾಡಿಸೋದು ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಲಕ್ ಇದೆ ಪೋಯ್ನಿ ಇನ್ನೆಲ್ಲ ಮೀಪಾವಲಿತ್ತೆ ಪತ್ತದಿದ್ದು. ಪನ್ನೀರ್ ಪದಾರ್ಥನ ನನಗೆ ಪೂರ್ತಿಯಾಗಿ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಅದ ನಂತರ ನನಗೆ ಇಲ್ಲಿ ನೆಂಟರು ಬಂದರು ಮನೆಗೆ, ಅವ್ರ ಜೊತೆ ವಿಡಿಯೋ ಮಾಡೋದಕ್ಕೂ ನನಗೆ ಸರಿಯಾಗಲಿಲ್ಲ. ಹಾಗಾಗಿ ಪಾಪದ ಬೆಕ್ಕು ಮಾತ್ರ ಸತ್ಯ ಹೇಳ್ತಾನೆ, ಎಷ್ಟು ಪಾಪದ ಬೆಕ್ಕು ನನಗೆ ಸಿಗಲಿಲ್ಲ ಇಲ್ಲಿವರೆಗೆ. ತುಂಬ ಪಾಪದ ಬೆಕ್ಕು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ಅದು ತಿನ್ನದ ವಸ್ತುವನ್ನು ಅದು ಜಾಸ್ತಿ ನಮ್ಮಲ್ಲಿ ಕೇಳ್ತದೆ, ತಿನ್ನುವುದೇ ಇಲ್ಲ, ಹಾಕಿದ ಮೇಲೆ ಹಾಗೆ ಬಿಟ್ಟು ಹೋಗ್ತದೆ. ಬೆಕ್ಕನ್ನು ಚಂದ ಸ್ನಾನ ಮಾಡಿಸಿದ್ಲು. ನಾಯಿಗಳೆರಡು ನಿಂತುಕೊಂಡು ನೋಡ್ತಾ ಇದೆ. ಬೀಲಾಗ್ ಮಾಡ ಒಂಚೂರು ಪಾಡ್ನ. ಇವಳನ್ನು ನೋಡಿ,
ಅಲ್ಲ ಬಾಲ್ದಿ ಬತ್ತು ನೀನು ಗೈಟ್ ಅವು 1/4 kg ಇಜ್ಜಿಂದ ಪುಣಿಗೆ ಲಕ್ ಲಕ್ ಅದೆಂತ ಡೆಟಾಲ್ ಸೋಪಾ ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.